ಬಜ್ಜಿ ಇಟ್ಕೊಂಡಿದ್ದೀನಿ, ತಿನ್ಬಿಟ್ಟು ಹೆಂಗೈತೆ ಅಂತ ಟೇಸ್ಟ್ ಹೇಳ್ತೀನಿ. ಬಜ್ಜಿ ನೋಡ್ಬೋದು, ಖಾರ ಇರ್ಬೋದು. ಸ್ಟೈಲ್ ಫುಡ್ಡು ನೀವು ನೋಡ್ಬೋದು. ಇದು ಬಂದು ರೋಟಿ ಪನ್ನೀರ್ ಮತ್ತು 3 ಪರೋಟ ಇಸ್ಕೊಂಡಿದ್ದಕ್ಕೆ ಎಷ್ಟಾಗಿದೆ, 200 ರೂಪೀಸ್ ಆಯಿತು. ಪನ್ನೀರ್ ಟಿಕ್ಕಾ ಅಂತಾರೆ. ಇವಾಗ ನಾವು ಇದನ್ನ ಟೇಸ್ಟ್ ಮಾಡಿ ಹೇಳೋಣ. ಮಾಡಿರೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಬಯಸಿ ನಾನು ಸಕ್ಕತ್ತಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾವು ಹೇಳಿದ್ರೆ ತಿರುಪತಿನಲ್ಲಿ ವೀಡಿಯೋ ಮಾಡಬೇಕು ಅನ್ಕೊಂಡು ಆಗಿಲ್ಲ. ಇವಾಗ ಬಂದ್ಬಿಟ್ಟು ನಾವು ಸ್ಟ್ರೀಟ್ ಫುಡ್ನ ಇಷ್ಟ ಜೊತೆ ಸ್ಟ್ರೀಟ್ ಫುಡ್ನ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇರೋದು. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಚೆನ್ನಾಗಿದೆ ಅಂತ ಬಯಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಗಂಟೆ ದರ್ಶನ ಇಲ್ಲ ಅಂತ ಹೇಳಿದ್ದಾರೆ, ಅದಕ್ಕಂತಲೇ ನಾವು ಸ್ಟ್ರೀಟ್ ಫುಡ್ ಚಾಲೆಂಜ್ ಮಾಡೋಣ ಅಂತ ಬಂದಿದ್ದೀವಿ. ವಿತ್ ಪ್ರೈಸ್ ಎಷ್ಟು ಏನು ಅಂತ, ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಸಿಸ್ಟರ್ ತಿಂದು ನೋಡಿ ಹೇಳ್ತಾರೆ, ನಾನು ಹೇಳೋದಲ್ಲ ಅವರು. ಓಕೆನಾ? ಓಕೆನಾ, ಸ್ಟಾರ್ಟ್ ಮಾಡೋಣ ಇವಾಗ. ಬನ್ನಿ ಸ್ಟ್ರೀಟ್ ಫುಡ್ನ ತಿನ್ನೋದಕ್ಕೆ. ನಾವು ಒಂದೊಂದು ಸ್ವಲ್ಪ ಮತ್ತು ನೀವು ಸ್ಟೆಪ್ಸ್ ಇರ್ತಕ್ಕಾಗಿಲ್ಲ ಅಂದರೆ ಈ ಬಸ್ ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ಎತ್ಕೊಂಡು ಬರ್ಬೋದು. ಆ ಬಸ್ ಬಂದ್ಬಿಟ್ಟು ಗೌರ್ಮೆಂಟ್ ಬಸ್ಸಸ್ ಒಂದಿರುತ್ತೆ, ವಿತೌಟ್ ಗೌರ್ಮೆಂಟ್ ಬಸ್ಸಸ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಾವು ವಿತೌಟ್ ಗೌರ್ಮೆಂಟ್ ಬಸ್ಸು 110 ರೂಪೀಸ್ ಆಗುತ್ತೆ ಟಿಕೆಟು. ಆಮೇಲೆ ಆ ಕಡೆ ಇದೆಯಲ್ಲ ಅದು ಬಂದ್ಬಿಟ್ಟು ಗೌರ್ಮೆಂಟ್ ಬಸ್ಸು, ಅದು ಬಂದ್ಬಿಟ್ಟು ಫ್ರೀ ಆಗಿರ್ತದೆ ಎನಿ ಟೈಮ್. ಅಥವಾ ಈ ಫ್ರೀ ಮತ್ತು ಇದು AC ಬಸ್ಸು ಬಂದ್ಬಿಟ್ಟು 110 ರೂಪಾಯಿ. ಯಾರೆಲ್ಲ ಸ್ಟೆಪ್ಸ್ ಹತ್ತಕ್ಕಾಗಿಲ್ಲ, ವಯಸ್ಸಾಗಿದೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಬಸ್ ಹತ್ಬೋದು. ಮತ್ತು ಇನ್ನೊಂದು ಜೀಪ್ ಬರುತ್ತೆ, ಅದರಲ್ಲೂ ಹೋಗ್ಬೋದು. ಅದರಲ್ಲಿ ಕಾಸ್ಟ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಆ ಜೀಪ್ ಎಷ್ಟಾಗುತ್ತೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಮುಂದಕ್ಕೆ. ಈ ಜೀಪಲ್ಲಿ ಹೋಗೋದಕ್ಕೆ ಎಷ್ಟಾಗುತ್ತೆ ಏನಂತ ಹೇಳ್ಬಿಟ್ಟು ಇವ್ರ ಹತ್ರ ಕೇಳಿ ತಿಳಿಸೋಣ. ಅಂಕಲ್ ಬೇರೆ బాలునా ఎన్ని ఏళ్ళుగా ఈడు ఉన్నారు అంకల్? ఎన్ని ఏంట్లుగా? 25 years. మీ పేరు బాలు కదా అంకల్? ఇది జీప్లో పోవాలంటే ఎట్లా రేటు, ఎట్లా పర్సన్గా లేదంటే టికెట్ వైసా? రేట్ ఉంది, పర్సన్ ఎట్లా పర్సన్ అయితే సపరేట్. మినిమం ఎన్ని జనాలు పోవచ్చు? 9 జనాలు. ఎంత కాస్ట్ ఎంత అవుతుంది పర్సన్కి? పర్సన్ షేరింగ్ లెక్క అయితే 120, 120 అవుతుంది. 120 లేదు. మీ ఫ్యామిలీ వరకు వెళ్ళాలంటే 1200 కిందకి ఎందులోనా పోవచ్చు. ఇక్కడ ఇక్కడ పర్వాలేదు, ఎనీ టైం అవైలబుల్. 24 వస్తుంది. నైట్ 12 o'clock క్లోజ్, ఎర్లీ మార్నింగ్ 3 o'clock ఓపెన్. కింద అంటే పైన. ఎన్ని కిలోమీటర్ ఉంది ఇక్కడ కింద? 18 కిలోమీటర్లు అలిపిరి. అక్కడ నుంచి ఒక 6 కిలోమీటర్లు రైల్వే స్టేషన్, బస్ స్టాండ్. బస్ స్టాండ్ కాబట్టి బస్ స్టాండ్కి ఇస్తారా? రైల్వే స్టేషన్. ಥ್ಯಾಂಕ್ಸ್. ಯಾರಾದರೂ ಬರಂಗಿದ್ರೆ ಇವ್ರು ಬಂದ್ಬಿಟ್ಟು ಇವ್ರ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. మీ ನಂಬರು నాకు ఇస్తారా? నేను కాంటాక్ట్ చేయమని చెప్తా. ಇವ್ರ ನಂಬರ್ ತಗೊಳ್ಳಿ. ಇವ್ರು ತೆಲುಗು ಅವರು, ಅದಕ್ಕೆ ನಾನು ತೆಲುಗಲ್ಲಿ ಮಾತಾಡ್ತೀನಿ. ಇವ್ರ ನಂಬರ್ ಬಂದು ನಾನು ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇವ್ರ ಹೆಸರು ಬಾಲು. బరంగిది ఇవ్రు కాల్ ಮಾಡ್ಕೊಂಡು ಬನ್ನಿ, ಕಮ್ಮಿ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ. అంటే నా పక్కనకి వస్తే మీరు ఏమైనా డిస్కౌంట్ ఏమైనా ఇస్తారా కొంచెము? అదే ఫ్రీ కాబట్టి 2 days లోకల్ సైట్స్ కింద టెంపుల్స్ ಅಂತ ಟೋಟಲ್ ತಿರುಗಿతే ಹೋಗ ಡಿಸ್ಕೌಂಟ್ ಅಮೌಂಟ್ ಇస్తారు. ಓಕೆ ಆಯಿತು, ಇವ್ರ ನಂಬರ್ ಕೊಡ್ತೀನಿ ನಾನು. ನೋಡೋಣ ಯಾತ್ರೆ ಇದೆ ಅಂತ ಹೇಳ್ಬಿಟ್ಟು. ಒಳಗಡೆ ಎಲ್ಲ ನೋಡ್ಬೋದು, ಒಳಗಡೆ ಯಾತ್ರೆ ಇದೆ ಅಂತ ಹೇಳ್ಬಿಟ್ಟು ಜೀಪು ನೋಡ್ಬೋದು. ನಿಮ್ಗೆ ಹಳೆ ಕಾಲ ಜೀಪ್ ಥರ ಇರುತ್ತೆ, ನಾನು ತೋರಿಸ್ತೀನಿ ಬನ್ನಿ. ನಿಮಗೆಲ್ಲ ಲೋಗೋಸ್ ಎಲ್ಲ ನೋಡ್ಬೋದು. ಅಂದರೆ ಈ ಥರ ಜೀಪ್ಗಳೆಲ್ಲ ಸಿಗೋದಂದರೆ ತುಂಬಾ ಕಷ್ಟ. ನೀವು ನೋಡ್ಬೋದು ನೋಡಿ, ಬ್ರೇಕ್ ಯಾವ ಥರ ಇದೆ ನೋಡಿ, ಸ್ಪೀಡು, ಮೀಟರ್ಸು, ಆರನ್ನು. ಇದು ಬಂದ್ಬಿಟ್ಟು ನಾರ್ಮಲ್ ಕಾರ್ ಥರ ಎಲ್ಲ ಇರಲ್ಲ ನಿಮಗೆ. ಇದೇ ಬಂದ್ಬಿಟ್ಟು ಸಪ್ರೇಟಾಗಿ ಜೀಪು. ಈ ಥರ ಜೀಪು ಹಳೇ ಕಾಲದಲ್ಲಿ ಮಾತ್ರ ಸಿಗೋದು. ಈ ಥರ ನೋಡೋ ಬ್ಯಾಕ್ ಸೈಡು ಕುತ್ಕೋಬೋದು, ಅದು ತ್ರೀ ಸೈಡ್ಸು. ಇಲ್ಲಿ ಕುತ್ಕೋಬೋದು ಒಂದು 3 to 4 ಮೆಂಬರ್ಸು. ಇವಾಗ ಈ ಜಾಗಕ್ಕೆ ಬಂದಿದ್ರಲ್ಲ, ಈ ಜಾಗದಲ್ಲಿ ಏನಿಲ್ಲ, ಫುಲ್ ಖಾಲಿ ಇದೆ. ದೋಸೆ ಆ ಥರ, ಎಗ್ ರೈಸ್ ಆ ಥರ ಎಲ್ಲ ಇದೆ. ಇವಾಗೆಲ್ಲ ತಿನ್ನಬಾರ್ದು. ನಾವು ಪಕ್ಕದಲ್ಲಿ ಇರೋ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ಏನಾದರೂ ನೆಕ್ಸ್ಟ್ ಸ್ಟ್ರೀಟ್ಗೆ ಹೋಗಿ ನಾವು ಬಂದ್ಬಿಟ್ಟು ಆ ಸ್ಟ್ರೀಟಿಂದ ಇನ್ನೊಂದು ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಷ್ಟೊಂದು ಜನ ಇವಾಗ ಖಾಲಿ ಆಗಿದ್ದಾರೆ. ನಾಳೆ ಬಂದ್ಬಿಟ್ಟು ಏನೋ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ರಶ್ ಇದೆ ನೋಡ್ಬೋದು. ನೀವು ಶಾಪ್ ಮುಂದೆ ಈ ಥರ ಇದೆಲ್ಲ, ಇದು ಏನು ಸ್ಪೆಷಲ್ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಸಿಸ್ಟರ್ ಹೇಳ್ತಾರೆ ಅಲ್ಲಿ ಏನೋ ಹೊಸದಾಗಿ ಅದೇನೋ ಇದೆ, ಅದು ಟ್ರೈ ಮಾಡೋಣ, ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಮಿಸ್ಕೊಂಡಿದ್ದೀವಿ. ಇದು ಹೆಸರು ಬಂದ್ಬಿಟ್ಟು ಬಜ್ಜಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲೇ ಶಾಪ್ ಇರೋದು. ಬಜ್ಜಿ ಇಟ್ಕೊಂಡಿದ್ದೀನಿ, ತಿನ್ಬಿಟ್ಟು ಹೆಂಗೈತೆ ಅಂತ ಟೇಸ್ಟ್ ಹೇಳ್ತೀನಿ. ಬಜ್ಜಿ ನೋಡ್ಬೋದು, ಖಾರ ಇರ್ಬೋದು ಅನ್ಸುತ್ತೆ. ನಮ್ಮ ಹೆಂಗೈತೆ ಸ್ವಲ್ಪ ಖಾರ, ನಾನು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಪೀಸು ಬೋಂಡದಲ್ಲಿ ಆನಿಯನ್ ಹಾಕಿ ಎಲ್ಲ ಇಕ್ಕಿದ್ದಾರೆ. ತೋರಿಸ್ತೀನಿ ನೋಡ್ಬೋದು. ಬೋಂಡದಲ್ಲಿ ಬಂದ್ಬಿಟ್ಟು ಆನಿಯನ್ನು ಆ ಥರ ಹಾಕಿಟ್ಟಿರೋದು. ಇದು ಬಂದ್ಬಿಟ್ಟು ಎಷ್ಟು ಅಂದರೆ
2 ಪೀಸ್ ಬಂದ್ಬಿಟ್ಟು 40 ರುಪೀಸ್ ಆಯಿತು. ಸಮೋಸ ಬೇರೆ ಇಸ್ಕೊಂಡಿದ್ದೀವಿ. ಸಮೋಸ ಆಯಿತು ಒಂದು ಸುಪ್ರಿಯಾ ಚೆನ್ನಾಗೈತೆ ಬಿಟ್ಟು. ಇನ್ನು ನೋಡಿ ಬಾದಾಮ್ ಪಾಲ್ ಬಂದ್ಬಿಟ್ಟು ಯಾವ ಥರ ಇದೆ ನೋಡೋಣ ಹೆಂಗೈತೆ ಅಂತ ಚೆನ್ನಾಗಿದೆ. ಟೇಸ್ಟ್ ಮಾಡೋಣ ಇದು ನಿಮಗೆ ಕ್ಲೀನಾಗಿ. ಬಾದಾಮ್ ಹಾಲು ಬಂದುಬಿಟ್ಟು ಇದು ಎಷ್ಟು ಅಂದರೆ ಕಪ್ ಬಂದುಬಿಟ್ಟು 30 ರುಪೀಸು. ಬಾದಾಮ್ ಹಾಲು ಟೇಸ್ಟ್ ಮಾಡ್ತಾರೆ ಯಾವ ಥರ ಇದೆ ಅಂತ. ಚೆನ್ನಾಗಿದೆಯಲ್ಲ ತುಂಬ ಬಿಸಿಯಾಗೈತೆ. ಒಂದು ನಿಮಿಷ ಇರಿ, ಕುಡಿದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೈತೆ ಅಂತ. ಚೆನ್ನಾಗಿದೆ ಏನು ಅಷ್ಟೊಂದು ಟೇಸ್ಟ್ ಇಲ್ಲ, ಸ್ವಲ್ಪ ಸಕ್ಕರೆ ಕಮ್ಮಿ, ಚೆನ್ನಾಗಿಲ್ಲ. ಕೊಟ್ಟಿರೋ ಅಮ್ಮತ್ತಿಗೆ ಫಲಿತ ಇದೆಯಾ? ಚೆನ್ನಾಗಿಲ್ಲ. ಸ್ಟೈಲ್ ಫುಡ್ಡು ನೀವು ನೋಡ್ಬೋದು. ಇದು ಬಂದು ರೋಟಿ ಪನ್ನೀರು ಮತ್ತು 3 ಪರೋಟ ಇಸ್ಕೊಂಡಿದ್ದಕ್ಕೆ ಎಷ್ಟಾಗಿದೆ ಅಂದರೆ 200 ರುಪೀಸ್ ಆಯ್ತು ಕಾಸ್ಟ್ ಬಂದುಬಿಟ್ಟು. ನೋಡ್ಬೋದು ಎಷ್ಟಿದೆ. ಇವಾಗ ಈ ಹೋಟ್ಲಿಗೆ ಅವಾಗೆ ಬಂದು ತುಂಬ ರಶ್ ಇತ್ತು. ಈ ಹೋಟ್ಲಲ್ಲಿ ನೋಡ್ಬೋದು ಅಟ್ಲೆ ಪೇಂಟ್ ಎಷ್ಟೊಂದು ರಶ್ ಇದೆ ಅಂದರೆ ಅಲ್ಲೇ ಇರೋದು ಅಂಗಡಿ. ಇಲ್ಲಿ ಬುಕ್ ಮಾಡಿದ್ದೀವಿ. ಏನೇನು ಬುಕ್ ಮಾಡಿದ್ದೀವಿ? ಪನ್ನೀರ್ ಆಮೇಲೆ ರೋಟಿ ಒಂದು ಬುಕ್ ಮಾಡಿ ಹೇಳಿದ್ದೀರಿ. ಹೆಂಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಟೇಸ್ಟ್ ಮಾಡೋಣ ಬರೋ ಅರ್ಜೆಂಟಲ್ಲಿ ಐತೆ. ಇದು ಬಂದುಬಿಟ್ಟು ಲಾಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾವು. ಹೆಂಗಿದೆ ಅಂತ ಟ್ರೈ ಮಾಡಿ ಹೇಳ್ತೀರಿ. ಇದು ಬಂದುಬಿಟ್ಟು ಫುಡ್ ಬಂದುಬಿಟ್ಟು ಗುಜರಾತ್ ಸೈಡೆಲ್ಲ ಸೇಲ್ ಮಾಡ್ತಾರಲ್ಲ ಆ ಥರ ಇದೆ. ಆ ಊರು ತಿನ್ನೋ ಟೇಸ್ಟಲ್ಲಿ ಇರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಒಂದು ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಫಸ್ಟ್ ಟೈಮ್. ಎಷ್ಟೊಂದು ಗೊತ್ತಾ 10:30ಗೆ ಬುಕ್ ಮಾಡಿದ್ದು. ಟೈಮ್ ನೋಡಿ ಎಷ್ಟಾಗ್ತಿದೆ. ಟೈಮ್ 10:42 ಆಗ್ತಾಯಿದೆ. ಇನ್ನೂ ಆರ್ಡರ್ ಬಂದಿಲ್ಲ. ಇನ್ನೂ ನಮಗೆ ತೊಗೊಂಬಂದಿಲ್ಲ. ಇನ್ನೂ ನಮ್ಮ ಇಷ್ಟು ಜನ ಮಾತ್ರ ಅಲ್ಲ, ಅಲ್ಲೆಲ್ಲ ನೋಡಿ ಕಟ್ಟೆಗಳೆಲ್ಲನೂ ಖಾಲಿ ಆ ಕಡೆ ಎಲ್ಲ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಸ್ವಲ್ಪ ಜನ ಆದರೆ ಎದ್ದು ಹೋಗ್ಬಿಟ್ಟಿದ್ದಾರೆ. ಇನ್ನೂ ಎಷ್ಟೊತ್ತಾಗತ್ತೋ ಏನೋ ಗೊತ್ತಿಲ್ಲ. ನೋಡಿ ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ ಇವಾಗ ಬಂದೈತೆ. ಇದೆ ಪನ್ನೀರು, ಇದು ರೋಟಿ ಪನ್ನೀರ್ ಟಿಕ್ಕಾ ಅಂತಾರೆ. ಇವಾಗ ನಾವು ಇದನ್ನ ಟೇಸ್ಟ್ ಮಾಡಿ ಹೇಳೋಣ. ಟೇಸ್ಟ್ ಮಾಡ್ತಾ ಇದ್ದೀವಿ. ಪನ್ನೀರ್ ಟಿಕ್ಕಾ ಮತ್ತು ರೋಟಿ ತುಂಬ ಸಖತ್ತಾಗಿತ್ತು. ನೀವು ಯಾವಾಗಾದರೂ ತಿರುಪತಿಗೆ ಹೋದರೆ ಟ್ರೈ ಮಾಡಿ ನೋಡಿ. ತುಂಬ ಜನ ಇದ್ದರು, ತುಂಬ ಹೊತ್ತು ವೆಯ್ಟ್ ಮಾಡಿದ್ರಿ ನಾವು. ನಮಗಂತೂ ಸಖತ್ತಾಗಿತ್ತು. ಇನ್ನೂ ತಿನ್ನಬೇಕು ಅನಿಸ್ತಾ ಇತ್ತು. ನೀವು ಯಾವಾಗಾದರೂ ತಿರುಪತಿಗೆ ಹೋದರೆ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ನೋಡಿ. ಕೊನೆಗೂ ಎಂಡ್ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟಾಗ್ತಿದೆ ಅಂದರೆ 11:45 ಮೇಲೆ ಆಗ್ತಿದೆ. ಇಷ್ಟೊತ್ತಾಗಿ ಸ್ಟ್ರೀಟ್ ಫುಡ್ನ ತಿಂದಿರೋದು. ಇಲ್ಲ ನಮ್ಮ ಸಿಸ್ಟರ್ ಚಾಲೆಂಜ್ ಯಾತ್ರೆ ಇತ್ತು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಇವಾಗ ನಾವು ತೋರಿಸಿದ ಜಾಗ ನೋಡಿ ಸೂಪರಾಗಿದೆ. 200 ರುಪೀಸ್